ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಕ್ರಾಸ್ ವೋಟಿಂಗ್ ಅಡ್ಡ ಮತದಾನದ ವಿಚಾರವಾಗಿ ರಾಜ್ಯ ಬಿಜೆಪಿ ನಿಯೋಗ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ R ಅಶೋಕ್ ನೇತೃತ್ವದ ತಂಡ ಇವತ್ತು ಹೈಕಮಾಂಡ್ನ ಭೇಟಿ ಮಾಡಿರುವಂತದ್ದು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವ್ರನ್ನ ಭೇಟಿ ಮಾಡಿ ಅಂದ್ರೆ ಕ್ರಾಸ್ ವೋಟಿಂಗ್ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಆಗಿರೋದ್ರ ಬಗ್ಗೆ ಈಗ ರಾಜ್ಯ ರಾಜಕೀಯದಲ್ಲಿ ಕ್ರಾಸ್ ವೋಟಿಂಗ್ ಮಾಡಿರುವಂತದ್ದು ಯಾರು, ಬಿಜೆಪಿ ಕ್ರಾಸ್ ಚೆಕ್ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಸುದ್ದಿಗಳು ಕೂಡ ಇರುವಂತದ್ದು. ಹಾಗಾಗಿ ಈಗ ಕ್ರಾಸ್ ವೋಟಿಂಗ್ ಮಾಡಿದ್ರಿಂದಾಗಿ ಒಂದಷ್ಟು ಬಿಜೆಪಿಗೆ ಮುಖಭಂಗ ಆಗಿರುವಂತದ್ದು. ಅದರಲ್ಲೂ ಬಿಜೆಪಿ 2 ಸೀಟ್ ಗೆದ್ದಿರಬಹುದು, ಆದ್ರೆ ದಳದ ಅಭ್ಯರ್ಥಿಗಳಿಗೆ ಸೋಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಬಿಜೆಪಿ ಇದನ್ನ ಪ್ರತಿಷ್ಠೆಗೆ ತೆಗೆದುಕೊಂಡು ಈಗ ಹೈಕಮಾಂಡ್ ನ ಭೇಟಿಯನ್ನು ಕೂಡ ಮಾಡಿರುವಂತದ್ದು. ಹೈಕಮಾಂಡ್ ಭೇಟಿ ನಂತರದಲ್ಲಿ R ಅಶೋಕ್ ಅವರು ಕೂಡ ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು, ಮಾಧ್ಯಮದೊಂದಿಗೆ ಮಾತನಾಡಿದ್ರು ಅನ್ನುವಂಥದ್ದು. ಕರೆಕ್ಟ್, ನೀವು ಹೇಳ್ದಂಗೆ ಇವತ್ತು ಎಲ್ಲ ಬೆಳವಣಿಗೆಗಳು ನಡೆದು ಅಂದರೆ ರಾಜ್ಯ ಘಟಕದ BJPಯ ಒಂದು ಮುಖ್ಯ ಮುಖಂಡರು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಹೈಕಮಾಂಡ್ನ ಭೇಟಿ ಮಾಡಿದ್ರು. ವಿಷಯ ಇಷ್ಟೇ, ಯಾವಾಗ ಅಡ್ಡ ಮತದಾನ ಆಯಿತು ಇಲ್ಲಿ ಒಂದಿಷ್ಟು ರೆಕ್ಕೆ ಪುಕ್ಕಗಳು ಬೆಳೆಯಕ್ಕೆ ಶುರು ಮಾಡಿದ್ರು. ಅವ್ರು ಹಾಕಿದ್ದಾರೆ ಇವ್ರು ಹಾಕಿದ್ದಾರೆ ಅಂತ. ಆದರೆ ಒಂದು ಸಮಿತಿನ ರಚನೆ ಮಾಡಿಬಿಟ್ಟು ಆ ಸಮಿತಿ ಕೊಡೋ ಆಧಾರದ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ, ನೀವು ಬನ್ನಿ ಅಂತ ಹೇಳ್ತು. ಸೊ ಈಗ CT ರವಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿ ಈಗಾಗಲೇ ಯಾರ್ಯಾರು ಅಂತ ಅವ್ರು ಇದು ಮಾಡಿದ್ದಾರೆ. ಆದರೆ ಉಲ್ಲೇಖ ಮಾಡಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಯಾವ್ಯಾವ ಶಾಸಕರು ಅನ್ನೋ ಹೆಸರನ್ನ ಉಲ್ಲೇಖ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಸೊ ಗೊತ್ತು ಯಾರು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು, ಆದರೆ ಅದನ್ನ ಬಹಿರಂಗವಾಗಿ ಹೇಳಕ್ಕಾಗಲ್ಲ. ಅದು ಹೈಕಮಾಂಡ್ ಮುಂದೆನೆ ಇಡಬೇಕು. ಹೈಕಮಾಂಡ್ ಆಮೇಲೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ R ಅಶೋಕ್ ಅವರು ಹೇಳಿರೋ ಪ್ರಕಾರ ಸೊ ಹೈಕಮಾಂಡ್ ಜೊತೆ ಒಂದಿಷ್ಟು ಚರ್ಚೆ ನಡೆದಿದೆ. 25ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. 25ಕ್ಕೆ ಟೆನಿಕಾಸ್ ಇಲ್ಲಿಂದ ಒಂದು ವರದಿ ಹೋಗಬೇಕು. ಆ ವರದಿ ಆಧಾರದ ಮೇಲೆ ಅವ್ರು ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿದರೆ ಅವ್ರನ್ನ ಕರೆಸ್ಬಿಟ್ಟು ಸೊ ಮುಂದಿನ ಕ್ರಮ ಕೈಗೊಳ್ಳೋ ಲೆಕ್ಕಾಚಾರಗಳು ಈಗ ಬಿಜೆಪಿ ಪಾಳೆಯದಲ್ಲಿ ಇದೆ. ಓಕೆ, ಈಗ ರಾಜ್ಯ ಬಿಜೆಪಿ ನಿಯೋಗ ದೆಹಲಿ ಹೈಕಮಾಂಡ್ ಭೇಟಿ ಮಾಡುವ ನಂತರದಲ್ಲಿ ಅಥವಾ ಇದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ವಿಚಾರ ಇದೆಯಲ್ಲ, ಬಹಳ ಸದ್ದನ್ನ ಮಾಡಿತ್ತು. ಅಂದ್ರೆ ಬಿಜೆಪಿಯಲ್ಲಿ ಇರುವಂತಹ ನಾಯಕರೇ, ಬಿಜೆಪಿಯಲ್ಲಿ ಇರುವಂತಹ ಮುಖಂಡರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೌದು, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವಂಥದ್ದು, ರಾಜಕೀಯ ವಿಚಾರವನ್ನ ಧರ್ಮಸ್ಥಳದ ಹೆಸರನ್ನ ಬಳಸ್ಕೊಳ್ಳುವಂಥದ್ದು, ಧರ್ಮಸ್ಥಳಕ್ಕೆ ಹೋಗುವಂಥದ್ದು, ಈ ವಿಚಾರನ ಬಿಜೆಪಿಯ ನಾಯಕರೇ ಖಂಡಿಸಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇದರ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗಿ ಈ ಒಂದು ಕ್ರಾಸ್ ವೋಟಿಂಗ್ ಆಗಿರೋದ್ರ ಬಗ್ಗೆ, ಅಡ್ಡ ಮತದಾನದ ಬಗ್ಗೆ ಚರ್ಚೆ ಮಾಡ್ತಿರುವಂತಹ ಬಿಜೆಪಿ ಅವರಿಗೆ ಇನ್ನ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಆದ್ರೆ ಹೆಸರನ್ನ ಹೇಳಲಿಕ್ಕೆ ಎಲ್ಲ ಒಂದ್ ಕಡೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಕೂಡ ಹೇಳಿರುವಂತದ್ದು, ಅದನ್ನ ನಮ್ಮ ಜವಾಬ್ದಾರಿಗೆ ಕೊಡಿ, ನಮ್ಮ ಹೆಗಲಿಗೆ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ R ಅಶೋಕ್ ಅವರು ಕೂಡ ಹೇಳಿರುವಂತದ್ದು. ವಿಜೇಂದ್ರ ಅವರು ಕೂಡ ಇವತ್ತು ದೆಹಲಿಯಲ್ಲಿ ಹೇಳಿದ್ದಾರೆ. ಅದನ್ನ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕ್ರಾಸ್ ವೋಟಿಂಗ್ ಆಗಿರೋ ಬಗ್ಗೆ ನಮಗೆ ಬಿಡಿ ಅಂತ ಹೇಳಿ ನಬೀನ್ ಅವರು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ನಬೀನ್ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ. ಮತ್ತೆ ಇದ್ರ ನಡುವೆನೆ ಈ ಕ್ರಾಸ್ ವೋಟಿಂಗ್ ವಿಚಾರ ಬರ್ತಾ ಇದ್ದಂಕ್ಲೆ ಒಂದಿಷ್ಟು ಹಣಕಾಸಿನ ವ್ಯವಹಾರ ಕೂಡ ಆಗಿದೆ ಅನ್ನೋದು, ಕುದುರೆ ವ್ಯಾಪಾರ ಆಗಿದೆ ಅನ್ನೋದು ಕೂಡ ಉಲ್ಲೇಖ ಆಗಿದೆ. 10 ಕೋಟಿ ಇದೆ ಅಂದ್ರೆ ಮನ್ಸಿ ಬಂದಾಗ ಅವರು ಒಂದು ಲೆಕ್ಕನ ಹೇಳ್ತಾ ಇದಾರೆ. ಗೊತ್ತಿಲ್ಲ ಆಗಿದೆಯೋ ಇಲ್ವೋ ಅಂತ ಹೇಳಿ. ಆದ್ರೆ ಈ ವಿಚಾರವನ್ನ ಯಾರು ಹೇಳಕ್ಕಾಗಲ್ಲ. ಆಮೇಲೆ ನೀವು ಆಗ್ಲೇ ಒಂದು ಮಾತನ್ನು ಹೇಳಿದ್ರೆ ಅಭಿಜಿತ್, ಏನು ಅಂತಂದ್ರೆ ದೇವರ ಪ್ರಮಾಣ ಮಾಡಬೇಕು, ಮಂಜುನಾಥನ ಧರ್ಮಸ್ಥಳದ ವಿಚಾರ ಎಲ್ಲರೂ ಹೋಗಿ ಮಾಡೋಂಥದ್ದು. ಇದನ್ನ ವಿಜಯೇಂದ್ರರು ಮೊದಲು ಧ್ವನಿ ಎತ್ತಿದ್ರು, ಅಲ್ಲೇ ಹೋಗೋಣ, ಅಲ್ಲೇ ಆಣೆ ಪ್ರಮಾಣ ಮಾಡೋಣ ಅಂತಾರೆ. ಆಮೇಲೆ ಅವ್ರವ್ರಲ್ಲಿ ಅಪಸ್ವರ ಬಂತು, ಯೂಟರ್ನ್ ಹೊಡಿತು ಬಿಜೆಪಿ. ಅವರ ಪಕ್ಷದಲ್ಲೇ ಅಪಸ್ವರಗಳು. ಅಲ್ಲಿ ಯಾಕೆ ಹೋಗ್ಬೇಕು, ಇಲ್ಲ ನಾವು ಬರ್ತೀವಿ, ನಾವು ರೆಡಿ ಇದೀವಿ, ನಾವು ಕರೆಕ್ಟ್ ಆಗಿದ್ದೀವಿ, ನಾವು ಬರ್ತೀವಿ ಅಂತ ಒಂದಷ್ಟು ಜನ ಅಲ್ಲಿ ಯಾಕೆ ಹೋಗ್ಬೇಕು ಅನ್ನೋದು. ಸೊ R ಅಶೋಕ್ ಅವರೇ ಸ್ವತಃ ರಾಜಕೀಯವನ್ನ, ಧರ್ಮಕ್ಷೇತ್ರವನ್ನ ರಾಜಕೀಯ ಕ್ಷೇತ್ರ ಮಾಡೋದು ಬೇಡ ಅನ್ನೋ ಮಾತನ್ನ ಹೇಳಿದ್ರು. ಸೊ ಎಲ್ಲ ಒಂದ್ ಕಡೆಗೆ ಅಡ್ಡ ಮತದಾನದ ವಿಚಾರ ಅಲ್ಲಿ ಪ್ರಸ್ತಾಪ ಆಗಿ ಇನ್ಯಾವುದೋ ವಿಚಾರ ಅಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ಅದಕ್ಕೂ ನೀವು ಅಂತೇಳಿ ಯಾರಾದ್ರೂ ಪಟ್ಟಿಡಿದ್ರೆ ವಾಟ್ ನೆಕ್ಸ್ಟ್? ಅಲ್ಲ, ಈ ವಿಚಾರನ ಮನಗೊಂಡೇನೆ ಕೆಲವೊಂದು ಬಿಜೆಪಿ ನಾಯಕರು ಇದರಿಂದ ಹಿಂದೆ ಸರಿದ್ರ ಅಂತ ಹೇಳಿ ಶಾಸಕರು ಇದ್ರು ಇರ್ಬೋದು. ಯಾಕಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಬೇಕು ಅಥವಾ ಸತ್ಯ ಮಾಡಬೇಕು ಅಥವಾ ಅಲ್ಲೊಂದು ಸಭೆ ಆಗುತ್ತೆ ಅನ್ನುವಂತ ವಿಚಾರ ತಿಳಿತಾ ಇದ್ದಾಗೆ ಕೆಲವೊಂದು ಬಿಜೆಪಿ ನಾಯಕರಲ್ಲಿ ಒಂದಷ್ಟು ಹಿಂದೇಟ್ ಹಾಕಿದ್ರು, ಭಯ ಅಥವಾ ಆತಂಕನೂ ಕೂಡ ಮನೆ ಮಾಡಿತ್ತು. ಹಾಗಾಗಿ ಬಹುತೇಕ ಬಿಜೆಪಿಯ ಶಾಸಕರು ಇದಕ್ಕೆ ಹಿಂದೇಟನ್ನ ಹಾಕಿದ್ರು. ಅದಾದ ನಂತರದಲ್ಲಿ ಬಿಜೆಪಿಯ ಹೈಕಮಾಂಡ್ ಇಂದ ಕರೆ ಬರುತ್ತೆ, ವರದಿಯನ್ನ ತರಿಸ್ಕೊಳ್ತಾರೆ. ಪ್ರಾಥಮಿಕ ವರದಿ ನಂತರದಲ್ಲಿ ಈಗಾಗಲೇ BY ವಿಜೇಂದ್ರ ಅವರು ಕೂಡ ಹೇಳಿರೋ ಹಾಗೆ ಆ
ಒಂದು ವಿಚಾರ ಅಂದ್ರೆ ಅಡ್ಡ ಮತದಾನ ಕ್ರಾಸ್ ವೋಟಿಂಗ್ ಆಗಿರೋದ್ರ ಬಗ್ಗೆ ನಾವು ಜವಾಬ್ದಾರಿಯನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ಅವರು ಕೂಡ ವಹಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರ ನಡುವೆ ಈಗಾಗಲೇ ಕುದುರೆ ವ್ಯಾಪಾರದ ಬಗ್ಗೆನೂ ಕೂಡ ಮಾತನಾಡಿದ್ರು. ಅಂತಿಮವಾಗಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ನಿಗೂಢವಾಗಿ ಇದೆ, ಅದು ಹೆಸರು ಗೊತ್ತಿದೆ, ಆದ್ರೂ ಕೂಡ ಬಿಜೆಪಿ ಅವರು ಅದನ್ನ ಹೆಸರನ್ನ ಹೇಳಲಿಕ್ಕೆ ಹಿಂದೆಟ್ ಹಾಕ್ತಿದಾರೋ ಅಥವಾ ಇನ್ಯಾವ ದಾಖಲಾತಿಗಳನ್ನ ಕಾಯ್ತಿದಾರೋ ಗೊತ್ತಿಲ್ಲ. ಒಂದಿಷ್ಟು ಸ್ಪಷ್ಟ ಅವರಿಗೂ ಕೂಡ ಯಾರು ಈಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಎಲ್ಲದೂ ಕೂಡ ಒಂದು ರಿಪೋರ್ಟ್ ಹೋಗಿರುತ್ತೆ ಹೈಕಮಾಂಡ್ಗೆ. ಯಾಕಂದ್ರೆ ಇದು ರಾಜಕೀಯ ಬೆಳವಣಿಗೆಗಳು. ಹಾಗೇನೆ ಪಕ್ಷದಲ್ಲಿ ಯಾರು ಪಕ್ಷದ ವಿರೋಧ ಮಾತಾಡ್ತಾರೆ, ಪಕ್ಷದ ನಾಯಕರ ಬಗ್ಗೆ ಅಸಮಾಧಾನ ಇರುತ್ತೆ, ಅವರೆಲ್ಲರ ಬಗ್ಗೆನೂ ಕೂಡ ವಾಚ್ ಮಾಡ್ತಾ ಇರ್ತಾರೆ. ಸೊ ಎಲ್ರಿಗೂ ಎಲ್ಲಾ ವಿಚಾರಗಳು ಗೊತ್ತು, ಆದ್ರೆ ಯಾರು ಕೂಡ ಬಹಿರಂಗವಾಗಿ ಹೇಳಕ್ಕೆ ಸಿದ್ಧ ಇಲ್ಲ. ಎಲ್ಲದನ್ನು ತಗೊಂಡೋಗಿ ಹೈಕಮಾಂಡ್ ಮುಂದೆ ಇಟ್ಬಿಡೋಣ ಅನ್ನೋದು ಇದು. ಈಗಾಗಲೇ ಜೂನ್ 19ಕ್ಕೆ ಒಂದು ವರದಿ ಕೊಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ರು. ಸೊ ಅದ್ರ ಪ್ರಕಾರವಾಗಿ ಈಗ ಸಮಿತಿ ಎಲ್ಲಾ ಶಾಸಕರಿಗೂ ಫೋನ್ ಮಾಡಿಬಿಟ್ಟು ವಿಚಾರಣೆ ಕೂಡ ಮಾಡಿದೆ. ಸೊ ಅವರ ಆಧಾರದ ಮೇಲೆ ಈಗ ಒಂದು ಸಮಿತಿ ವರದಿ ಕೂಡ ರೆಡಿ ಮಾಡ್ಕೊಂಡಿದೆ. ಸೊ ಈಗ ಅಲ್ಲೇನು 25ಕ್ಕೆ ಅಂತಿಮ ವರದಿ ಅಂದ್ರೆ ಸಂಪೂರ್ಣ ವರದಿನ ನೀವು ನಮಗೆ ತಂದು ಒಪ್ಸಿ ಅಂತ ಹೇಳಿ ಅಲ್ಲಿ ಹೈಕಮಾಂಡ್ ಹೇಳಿದೆ. ಸೊ ಈಗ ರವಿ ಅವರು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಕೇಳಿದ್ರೆ ಇವತ್ತೇ ಕೊಡ್ಲಿಕ್ಕೆ ರೆಡಿ. ಆದ್ರೆ ಡೆಲ್ಲಿಯಿಂದ ಇವರು ಮುಖಂಡರು ಬರಲಿ, ಆರ್ ಅಶೋಕ್ ಬರಲಿ, ರಾಜ್ಯಾಧ್ಯಕ್ಷರು ಬರಲಿ, ವಿಜೇಂದ್ರ ಅವರು ಬಂದ ಮೇಲೆ ಉಳಿದಿದ್ದ ಬೆಳವಣಿಗೆ ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅನ್ನೋ ಲೆಕ್ಕಾಚಾರ ಕೂಡ CT ರವಿ ಅವರಿಗಿದೆ. ಸೊ ಎಲ್ಲ ಒಂದು ಕಡೆಗೆ ಇವೆಲ್ಲ ವಿಚಾರವನ್ನ ಒಂದ್ ಸೈಡ್ ಬದಿಗಿಡೋದಾದ್ರೆ, ಇನ್ನು JDS ಪಕ್ಷದ್ದು ಮಾತಾಡೋದಾದ್ರೆ, JDS ಪಕ್ಷ ಅದು ಮುಗಿಯೋದು ಹೋದ ಅಧ್ಯಾಯ ಅಂತ ಕುಮಾರಸ್ವಾಮಿ ಹೇಳ್ಬಿಡ್ರು. ಅಡ್ಡ ಮತದಾನ ಬಗ್ಗೆ ಈಗ ಯಾರು ಮಾತಾಡಕ್ ಹೋಗ್ಬೇಡಿ, ಅದು ಮುಗಿದು ಹೋದ ಅಧ್ಯಾಯ. ಅವ್ರಿಗೆ ಗೊತ್ತು ಏನೆಲ್ಲ ಆಗಿದೆ ಅನ್ನೋದು. ನೋಡಿ ಅದೆಲ್ಲ ಆದ್ಮೇಲೆ ಈಗ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ JDS ಕಡೆಯಿಂದ. ಸಾರಾ ಮಾಸ್ಟ್ ಒಂದು ವಿಡಿಯೋ ಬರ್ತಾ ಇದೆ, ಅದೆಷ್ಟು ನಿಜ ಎಷ್ಟು ಸುಳ್ಳು ಹಳೆ ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಈ ರೀತಿಯ ವಿಚಾರಗಳು ರಾಜಕೀಯ ಬೆಳವಣಿಗೆಗಳು ಮುಂದುವರಿತಾ ಇದೆ. ಅಭಿಜಿತ್, ಒಂದಂತೂ ನಿಜ, ಅಡ್ಡ ಮತದಾನ ಆಗಿದೆ, ಮಾಡಿರೋರು ಯಾರಂತ ಅವ್ರಿಗೆ ಮಾತ್ರ ಗೊತ್ತು, ಮಾಡಿರೋರು ಇಂಥವ್ರೇ ಅಂತ ಪಕ್ಷದವ್ರಿಗೂ ಗೊತ್ತು. ಆದರೆ ಓಪನ್ ಆಗಿ ಹೇಳೋದಕ್ಕೆ ಇವ್ರಿಗೆ ಇಲ್ಲಿನವ್ರಿಗೆ ಧೈರ್ಯ ಇಲ್ಲ. ಯಾಕಂದ್ರೆ ಯಾವುದೋ ಒಬ್ಬ ಮುಖಂಡ ಮಾಡಿರ್ತಾನಂದ್ರೆ ಆ ಸಮುದಾಯದ ಬಗ್ಗೆ ಯೋಚನೆ ಮಾಡ್ತಾರೆ, ಅಥವಾ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ಬಹುದು. ಖಂಡಿತ. ಯಾಕೆ ಮಾಡಿದೆ, ಅದಕ್ಕೆ ರೀಸನ್ ಏನಂತ ಕೇಳ್ಬೋದು. ಆ ರೀಸನ್ ಇಲ್ಲಿನ ಲೋಕಲ್ ಲೀಡರ್ ಮೇಲೆ ಬರುತ್ತಾ ಅಥವಾ ಹೈಕಮಾಂಡ್ ಮಾಡಿರೋ ಸಮಸ್ಯೆಗಳ ಮೇಲೆ ಬರುತ್ತಾ, ಅದು ಒಂದು ಪ್ರಶ್ನೆ ಕಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿನ ಅಸಮಾಧಾನ ಭುಗಿಲೆದ್ದಿದೆ ಅಂತ ಹೇಳಿ ಆಲ್ರೆಡಿ ಹೈಕಮಾಂಡ್ ಗೊತ್ತು. ಅಷ್ಟೆಲ್ಲ ಆದ್ರೂ ಇಲ್ಲಿ ಸ್ವತಃ ಆ ಪಕ್ಷದ ಒಂದಷ್ಟು ಶಾಸಕರು ಯಾಕೆ ಯಾವ ಕಾರಣಕ್ಕೆ ಅಡ್ಡ ಮತದಾನ ಹಾಕಿದ್ರು ಅನ್ನೋದು ರೀಸನ್ ಏನಾದ್ರು ಕೇಳಿದ್ರೆ ಈ ಕಮಾಂಡ್ ಬಲವಾದ ರೀಸನ್ಗಳಿವೆ. ಸಾಕಷ್ಟು ರೀಸನ್ ಉದಾಹರಣೆಗಳಿದಾವೆ. ಅಧ್ಯಕ್ಷರ ಮೇಲೆ ಇದೆ, ವಿರೋಧ ಪಕ್ಷದ ನಾಯಕರ ಮೇಲೆ ಇದೆ. ಆಮೇಲೆ ಬಹಳ ಸ್ಪಷ್ಟವಾಗಿ ಈಗ ಬಿಜೆಪಿಯಲ್ಲಿ ಒಂದು ವಿಚಾರಗಳು ಅಥವಾ ಅವರ ಬಿಜೆಪಿಯಲ್ಲಿ ಇರುವಂತಹ ಶಾಸಕರ ನಡುವೆ ಅಥವಾ ಅವರ ಕಾರ್ಯಕರ್ತರ ನಡುವೆ ಇರುವಂತಹ ಅಸಮಾಧಾನ ಏನು ಅಂತ ಹೇಳಿದ್ರೆ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸಮರ್ಥರು ಇಲ್ಲ ಅನ್ನುವಂಥದ್ದು ಕೂಡ ಅವರ ಮೊದಲಿಂದನೂ ಕೂಡ ಇತ್ತು. ಈ ರಿಸಲ್ಟ್ ಬಂದ ನಂತರದಲ್ಲಿ, ವಿಧಾನ ಪರಿಷತ್ ಚುನಾವಣೆ ಆದ ನಂತರದಲ್ಲೂ ಕೂಡ ಅದು ಬಹಳ ಸ್ಫೋಟ ಆಯಿತು ಅನ್ನುವಂಥದ್ದು ಆ ವಿಚಾರಗಳು ಒಂದು ಕಡೆ. ಇನ್ನೊಂದು ಕಡೆ ವಿಧಾನ ಪರಿಷತ್ತು ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಬಿಜೆಪಿಯ ಅಸ್ತಿತ್ವ ರಾಜ್ಯದಲ್ಲಿ ಯಾವ ಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡಬೇಕಾದಂತಹ ವಿಚಾರ ಆಗಿರುವಂಥದ್ದು. ಇವತ್ತು ಕೂಡ ದೆಹಲಿಯಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಅಂದ್ರೆ ಈ ಒಂದು ವಿಧಾನ ಪರಿಷತ್ತು ಚುನಾವಣೆಯ ಫಲಿತಾಂಶ ಒಂದು ಕಡೆ ಕಾಂಗ್ರೆಸ್ಸಿಗೆ ಪ್ಲಸ್ ಆದ್ರೆ, ಇನ್ನೊಂದು ಕಡೆ ಬಿಜೆಪಿಯ ಅಸ್ತಿತ್ವ, JDS ನ ಅಸ್ತಿತ್ವ, ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಅನ್ನುವಂಥದ್ದನ್ನ ನಾವು ಎದುರು ನೋಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇತ್ತೀಚೆಗೆ ಅಷ್ಟೇ ಯತ್ನಾಳ್ ಕೂಡ ಒಂದು ಮಾತು ಹೇಳ್ತಾರೆ, ನಾನು ಕಟ್ಟಾಳು, ಬಿಜೆಪಿಯ ಕಟ್ಟಾಳು, ನಾನು ಬಿಜೆಪಿಯ ಕೆಲವು ನಾಯಕರ ವಿರುದ್ಧ ಮುನ್ಸ್ಕೊಂಡಿದ್ದೀನಿ ವಿನಃ ಬಿಜೆಪಿ ಪಕ್ಷದಿಂದ ನಾನು ದೂರ ಹೋಗಿಲ್ಲ, ದೂರ ಉಳಿದಿಲ್ಲ, ನಾನು ನಿಯತ್ತಿನ ಪ್ರಾಣಿ, ನಿಯತ್ತಿನ ಮನುಷ್ಯ, ಹಾಗಾಗಿ ನಾನು ಬಿಜೆಪಿಗೆ ಮತ್ತೆ ಹಾಕಿದ್ದೇನೆ ಅಂತ ಕೂಡ ಅವ್ರು ಹೇಳ್ತಾರೆ. ನೋಡಿ ಅವರು ಎಷ್ಟು ಕ್ಲಾರಿಟಿ ಇದ್ದಾರೆ ಅಂತಂದ್ರೆ, ಅವ್ರು ಓಪನ್ ಹಾರ್ಟ್, ಓಪನ್ ಆಗಿ ಎಲ್ಲದನ್ನು ಹೇಳ್ಕೊಂಡ್ರು, ನಾನು ಹಿಂಗೆ ನಾನು ಹಿಂಗೆ ಅಂತೇಳಿ. ಸೊ ಅದಕ್ಕಾಗಿನೇ ಅವ್ರ ಪರ ಕುಮಾರ್ ಬಂಗಾರಪ್ಪ ಬ್ಯಾಟಿಂಗ್ ಮಾಡಿದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಹೇಳ್ತಾರೆ, ನೀವು ಮುಂದಿನ ದಿನಗಳಲ್ಲಿ ಇವ್ರನ್ನ ಲೀಡರ್ ಮಾಡಬೇಕು, ಆಮೇಲೆ ಪಕ್ಷಕ್ಕೆ ನೀವು ಮತ್ತೆ ಕರೆ ತರಬೇಕು, ಅವರ ಎಲ್ಲ ಹೇಳಿಕೆಗಳನ್ನ ಪಕ್ಕಕ್ಕೆ ಇಟ್ಟು ಬದಿಗೆ ಒತ್ತಿ ನೀವು ಅವ್ರನ್ನ ಕರ್ಕೊಳ್ಳಿ. ಯಾಕಂದ್ರೆ
ತರಬೇಕು ಅಂತ. ಯತ್ನಾಳ್ ಉತ್ತರ ಕರ್ನಾಟಕ ಭಾಗದ ಒಬ್ಬ ದೊಡ್ಡ ಸಮುದಾಯದ ಒಬ್ಬ ನಾಯಕ. ಸೊ ಅವರಿಗೆ ಸಾಕಷ್ಟು ವಿಚಾರಗಳು ಗೊತ್ತು. ಅಂದ್ರೆ ಅವರು ನೇರಾಗಿ ಇದ್ದಂಗೆ ಹೇಳ್ತಾರೆ, ಯಾರಿಗೂ ಕೇರ್ ಮಾಡಲ್ಲ. ಬಿಜೆಪಿಯ ಯಾವುದೇ ಲೀಡರ್ ಆಗಿರಲಿ ಅವರು ಯಡಿಯೂರಪ್ಪಗೆ ಬಿಟ್ಟಿಲ್ಲ, ವಾಸ್ತವ ವಿಚಾರಗಳನ್ನು ನೇರವಾಗಿ ಹೇಳ್ತಾರೆ. ಎಲ್ಲೂ ಕೂಡ ಫಿಲ್ಟರ್ ಇಲ್ಲದೆ ಯಾರಿಗೂ ಬಿಟ್ಟಿಲ್ಲ, ಯಾರಿಗೂ ಕೂಡ ಇರೋ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಹಂಗಾಗಿ ಇರೋ ವಿಷಯನ ಹೇಳುವ ಮೂಲಕ ಅವರೊಂದಷ್ಟು ವಿವಾದಾತ್ಮಕ ಶಾಸಕ ಅಂತ ಕೂಡ ಕರ್ಸ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಟ್ಟು ಇವತ್ತಿನ ವಿಷಯ ಇಷ್ಟೇ. ಅಡ್ಡ ಮತದಾನದ ವಿಚಾರ ಡೆಲ್ಲಿಗೆ ಹೋಗಿದೆ. ಡೆಲ್ಲಿನಲ್ಲಿ ಜೂನ್ 25ಕ್ಕೆ ಅಂತಿಮ ತೀರ್ಪು ಅಂತಾರಲ್ಲ, ಅಂತಿಮ ತೀರ್ಪು ಹೊರಗೆ ಬರುತ್ತೆ. ಅಂದ್ರೆ ಅಂತಿಮ ತೀರ್ಪು ಮೀನ್ಸ್ ಯಾರು ಯಾವ ಕಾರಣಕ್ಕೆ ವೋಟ್ ಹಾಕಿದ್ದಾರೆ, ಅದು ಅಡ್ಡ ಮತದಾನ ಮಾಡಿದ್ದಾರೆ, ಅವ್ರನ್ನ ಕರೆಸಿ ವಿಚಾರಣೆ ಮಾಡುವ ಕ್ರಾಸ್ ವೋಟಿಂಗ್ ಬಗ್ಗೆ ಬಹುಶಃ ಇಂಥವರೇ ಹಾಕಿದ್ದಾರೆ ಅಂತ ಗೊತ್ತಾದಲ್ಲಿ ಅವ್ರನ್ನ ಪಕ್ಷದ ಹೈಕಮಾಂಡ್ ಕರೆದಲ್ಲಿ ಹೋದಾಗ ಇನ್ನು ಏನೇನು ವಿಚಾರಗಳು ಬೆಳಕಿಗೆ ಬರ್ತವೆ ಅನ್ನೋದನ್ನ, ಶಿಸ್ತು ಕ್ರಮ ಏನಾಗುತ್ತೆ, ಅಡ್ಡ ಮತದಾನ ಮಾಡಿರುವಂತಹ ವಿರುದ್ಧ ಯಾವ ರೀತಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಹೈಕಮಾಂಡ್ ಅನ್ನುವಂಥದ್ದನ್ನ ನಾವು ಎದುರು ನೋಡಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಅಭಿಜಿತ್, ಅವರು ಅಡ್ಡ ಮತದಾನ ಮಾಡಿರೋದು ದೊಡ್ಡದು ಅನ್ನೋದಕ್ಕಿಂತ ಹೆಚ್ಚಾಗಿ, ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅಡ್ಡ ಮತದಾನ ಯಾಕೆ ಮಾಡಿದ್ರು, ಯಾವ ಕಾರಣಕ್ಕೆ, ಅದು ಬಹಳ ಮುಖ್ಯ ವಿಚಾರ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಂಗಾಗಿ ಇಲ್ಲಿನ ಲೋಕಲ್ ಲೀಡರ್ಗಳಿಗೂ ಕೂಡ ಒಂದಿಷ್ಟು ಬೇರೆ ಬಿಜೆಪಿಯಲ್ಲಿ ಇರುವಂತಹ ಬಿಜೆಪಿಯ ಮೊದಲು ಬಿಜೆಪಿ ರಾಜ್ಯದಲ್ಲಿ ಅಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಬಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಿಜೆಪಿಲಿ ಇರುವಂತಹ ಶಾಸಕರೊಂದಿಗೆ, ಹಿರಿಯ ಮುಖಂಡರೊಂದಿಗೆ ಎಷ್ಟು ವಿಶ್ವಾಸದಿದ್ದಾರೆ, ಎಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗುವಂತಹ ವಿಚಾರ. ಯಾಕಂತ ಹೇಳಿದ್ರೆ ವಿಧಾನ ಪರಿಷತ್ತು ಚುನಾವಣೆಯ ಹಿಂದೆ, ಸುಮಾರು 2-3 ದಿನಗಳ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ನ ಶಾಸಕರೊಂದಿಗೆ ಸಭೆಯನ್ನ ಮಾಡ್ತಾರೆ, ಅಣುಕು ಪ್ರದರ್ಶನ ಮಾಡ್ತಾರೆ, ಯಾವ ರೀತಿಯಾಗಿ ಅಲ್ಲಿ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಚುನಾವಣೆನ ಮಾಡಬೇಕು, ಮತವನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡ್ಲೈನ್ ಇರ್ತಾರೆ. ರೆಸಾರ್ಟ್ ರಾಜಕೀಯನೂ ಕೂಡ ನಡೆಯುತ್ತೆ. ಅಂದ್ರೆ ಒಂದು ರೆಸಾರ್ಟ್ ನಲ್ಲಿ ಯಾವ ರೀತಿಯಾಗಿ ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದು. ಅಂದಾಗೆ JDS ಕೂಡ ಮಾಡಿದರೆ, ಬಿಜೆಪಿ ಅವರು ಕೂಡ ಮಾಡಿದರೆ, ಅದರಲ್ಲಿ ಹೊಸ ಶಾಸಕರು ಅಥವಾ ಹಿರಿಯ ಶಾಸಕರು ಅನ್ನೋ ಪ್ರಶ್ನೆ ಬರಲ್ಲ. ಎಲ್ರಿಗೂ ಕೂಡ ಆ ಬಗ್ಗೆ ಅರಿವಿರುತ್ತೆ. ಬಹಳ ಮುಖ್ಯವಾಗಿ ಬಿಜೆಪಿಯನ್ನ ರಾಜ್ಯದಲ್ಲಿ ಕಂಟ್ರೋಲ್ ಇಟ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರರಿಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ತಪ್ತಾ ಸರಿಯಾಗಿ ಅವರ ಅಧಿಕಾರವನ್ನ, ಅವರ ಸ್ಥಾನವನ್ನ ಉಳಿಸ್ಕೊಳಕ್ ಆಗ್ಲಿಲ್ವಾ, ಈ ಪ್ರಶ್ನೆ ಕೂಡ ನಮ್ಗೆ ಚರ್ಚೆ ಮಾಡ್ಬೇಕಾಗುತ್ತೆ. ಬಿಗಿ ಹಿಡಿತಾ ಇದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಅದೇನೇ ಇದ್ರು ಜೂನ್ 25 ಕಾಯಬೇಕು. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಅವತ್ತು ಮಾತ್ರ ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಕಾಯಬೇಕು, ನಾವು ಕಾಯ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.